ಹಾಯ್ ಹಲೋ ನಮಸ್ಕಾರ. ನಾನು ಶೇಖರ್ ಗೌಡ. ಯಾರು ಹೊಸ್ದಾಗಿ ಟ್ಯಾಟೂ ಆರ್ಟಿಸ್ಟ್ ಆಗಿದ್ದೀರಾ ಅಥವಾ ಟ್ಯಾಟೂ ಸ್ಟುಡಿಯೋ ಇಟ್ಟಿದ್ದೀರಾ, ಯಾರಿಗೆ ಬೇಸಿಕ್ ಸೆಟಪ್ ಗೊತ್ತಿಲ್ಲ, ಆ ಸೆಟಪ್ ತೋರಿಸ್ಕೊಡ್ತೀನಿ. ಇದು ಅವ್ರಿಗೆ ಯೂಸ್ ಆಗುತ್ತೆ. ಪ್ಲಸ್ ಈ ಅವೇರ್ನೆಸ್ಸು ಕಸ್ಟಮರ್ಗೂ ಸಹ ಗೊತ್ತಿರಬೇಕು. ಯಾಕಂದ್ರೆ ನೀವು ಟ್ಯಾಟೂ ಹಾಕ್ಸಕ್ಕೆ ಹೋದಾಗ ಏನೇನು ಯೂಸ್ ಮಾಡ್ತಾರೆ ಅನ್ನೋದು ನಿಮಗೂ ಗೊತ್ತಿರಬೇಕು ಸಹ. ಇದಿಬ್ರಿಗೂ ಯೂಸ್ ಆಗುತ್ತೆ. ನೋಡಿ, ಬೇಸಿಕ್ ಸೆಟಪ್ಪಲ್ಲಿ ಏನೇನು ಯೂಸ್ ಆಗುತ್ತೆ ಅಂತಂದರೆ, ನೋಡಿ ಇದು ಬೇಸಿಕ್ ಸೆಟಪ್ಪು. ಡೆಂಟಲ್ ಪಿಪ್ಸ್ ಬರುತ್ತೆ. ಇದು ಪ್ರತಿಯೊಂದು ಸಲನೂ ಚೇಂಜ್ ಮಾಡಬೇಕಾಗತ್ತೆ. ಒಂದು ಅದ್ರ ಜೊತೆಗೆ ಫ್ರೆಶ್ ಗ್ಲೌಸ್ ಯೂಸ್ ಮಾಡಬೇಕಾಗತ್ತೆ. ಏರ್ ರಿಮೂವರ್, ಇಂಕ್ ಕಪ್ಸ್, ಫ್ರೆಶ್ ಇಂಕ್, ANT ಕ್ರೀಮ್, ಗ್ರೀನ್ ಸೋಪ್, ನೀಡಲ್ಸ್ ಎರಡು ಥರ ಬರುತ್ತೆ. ಲಾಂಗ್ ಟೇಪರ್ ಇರುವಂಥ ನೀಡಲ್ಸ್ ಒಂದು ಬರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಕಂಪಲ್ಸರಿ ಟಿಪ್ ಯೂಸ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಕಾರ್ಟ್ರೇಜ್ ನೀಡಲ್ಸ್ ಬರುತ್ತೆ. ಕಾರ್ಟ್ರೇಜ್ ನೀಡಲ್ಸ್ ಇನ್ಕ್ಲೂಡಿಂಗ್ ಎರಡು ಇರುತ್ತೆ, ಟಿಪ್ಪು ಮತ್ತು ನೀಡಲ್ಸ್ ಎರಡೂ ಇರುತ್ತೆ. ಇದು ಪೆನ್ ಮಿಷಿನ್ಗೆ ಯೂಸ್ ಮಾಡೋಂಥದ್ದು. ಅದನ್ನು ನೀವು ಕಾಯಿಲ್ ಮಿಷಿನು, ರೋಟರಿ ಮಿಷಿನ್ಗೆ ಯೂಸ್ ಮಾಡೋಂಥದ್ದು. ಸೊ ಕಾಯಿಲ್ ಮಿಷಿನ್ ಅಥವಾ ರೋಟರಿ ಮಿಷಿನ್ ಯೂಸ್ ಮಾಡ್ತಿದ್ರೆ ಮಿಷಿನ್, ಪೆನ್ ಮಿಷಿನ್ ಯೂಸ್ ಮಾಡ್ತಿದ್ರೆ ಪೆನ್ ಮಿಷಿನ್, ಅದಕ್ಕೆ ಗ್ರಿಪ್ಪರ್, ಫ್ರೆಶ್ ವಾಟರ್, ಇನ್ ಕೇಸ್ ನೀವು ಕೈಯಲ್ಲಿ ಟ್ರೇಸ್ ಮಾಡಿದರೆ, ಕೈಯಲ್ಲಿ ಟ್ರೇಸ್ ಮಾಡಿರೋದನ್ನ ಸ್ಟಫ್ ಮಾಡೋದಕ್ಕೆ ಲಾಕ್ಸ್ ಜೆಲ್ಲಿ ಬರುತ್ತೆ. ಅಥವಾ ಇನ್ ಕೇಸ್ ಮಿಷಿನಿಂದ ನೀವೇನಾದರೂ ಪ್ರಿಂಟ್ ಡೈರೆಕ್ಟಾಗಿ ಸ್ಟೆನ್ಸಿಲ್ ಪ್ರಿಂಟ್ ತೆಗೆದಿದ್ರೆ ಸ್ಟೆನ್ಸಿಲ್ ಸ್ಟಫ್ ಬರುತ್ತೆ. ಲಾಸ್ಟ್ ಒನ್ ಇಂಕ್ ಮಿಕ್ಸರ್ ಇರುತ್ತೆ. ಇಂಕ್ ಮಿಕ್ಸರಲ್ಲಿ ಮೇನ್ ಥಿಂಗ್ ನೀವು ಇದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಇದು ಒಂದು ಮಿಷಿನ್ನು. ಪ್ರತಿ ಕಸ್ಟಮರ್ಗೂ ಇದನ್ನು ನೀವು ಚೇಂಜ್ ಮಾಡಲೇಬೇಕು. ಓಕೆ, ಸೊ ಇದನ್ನು ಅಬ್ಸರ್ವ್ ಮಾಡಿ. ಯಾವಾಗಲೂ ಹಾಕಿರೋದನ್ನು ಮತ್ತೆ ಇನ್ನೊಬ್ಬರಿಗೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು. ಓಕೆ, ಪ್ರತಿ ಸಲ ಇದನ್ನು ಚೇಂಜ್ ಮಾಡಿ. ಸೊ ಫೈನಲಿ ಟಿಶ್ಯೂ. ಸೊ ಇದು ಬೇಸಿಕ್ ಸೆಟಪ್ಸ್, ಒಂದು ಕಸ್ಟಮರ್ಗೆ ಯೂಸ್ ಆಗುವಂಥ ಕಂಪ್ಲೀಟ್ ಸೆಟಪ್ಪು. ಇದ್ರ ಬಗ್ಗೆ ಕಸ್ಟಮರ್ಸ್ಗೂ ಅವೇರ್ನೆಸ್ ಇರಬೇಕು. ಜೊತೆಗೆ ಪ್ರತಿ ಟ್ಯಾಟೂ ಆರ್ಟಿಸ್ಟ್ಗೂ ಇದ್ರ ಬಗ್ಗೆ ಗೊತ್ತಿರಬೇಕು. ನೋಡಿ, ಈಗೇನೇನು ಸೆಟಪ್ ನಾನು ತೋರಿಸಿದ್ನಲ್ಲ, ಇದು ಕಸ್ಟಮರ್ಗೆ ಒಂದು ಕಂಪ್ಲೀಟ್ ಯೂಸ್ ಆಗುವಂಥ ಸೆಟಪ್ಪು. ಪ್ಲಸ್ ಇನ್ನೊಂದೇನಂತಂದರೆ, ಅಬ್ಸರ್ವ್ ಮಾಡಿ, ಪ್ರತಿ ಒಂದು ಐಟಮ್ ಏನು ಯೂಸ್ ಮಾಡ್ತಿರಲ್ಲ ಅದಕ್ಕೆಲ್ಲ ಕಂಪ್ಲೀಟಾಗಿ ರ್ಯಾಪ್ ಮಾಡಿರಬೇಕು. ರ್ಯಾಪ್ ಏನಕ್ಕೆ ಮಾಡಿರಬೇಕು ಅಂತಂದರೆ, ನೀವು ಪ್ರತಿ ಸಲ ಯೂಸ್ ಮಾಡಬೇಕಾದ್ರೆ ಅದನ್ನು ಟಚ್ ಮಾಡಿದಾಗ ಗ್ಲೌಸಲ್ಲಿ ಕಂಪ್ಲೀಟಾಗಿ ಹಿಂಕ್ ಆಗಿರುತ್ತೆ. ಆ ಹಿಂಕ್ ಪ್ರತಿ ಸಲ ಅದಕ್ಕೆ ಟಚ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಈ ಕವರ್ನ ಪ್ರತಿ ಸಲ ಚೇಂಜ್ ಮಾಡ್ತಿರ್ಬೇಕು ನೀವು ಅದನ್ನು. ನೋಡಿ, ಸೇಫ್ಟಿ ಬಗ್ಗೆ ಅಂತಂದರೆ, ನಾವು ಗ್ಲೌಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಒಂದು ಹೈಜೀನು ಪ್ಲಸ್ ಮೇನ್ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಯಾವ ಕಸ್ಟಮರ್ಗೆ ಏನು ಪ್ರಾಬ್ಲಮ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಕಸ್ಟಮರ್ಗೆ ನಾವು ಟ್ಯಾಟೂ ಹಾಕಬೇಕಾದ್ರೆ ನೀಡಲ್ಸ್ ಅವ್ರಿಗೆ ಆಲ್ರೆಡಿ ಟಚ್ ಆಗಿರುತ್ತೆ. ನಮಗೆ ಗೊತ್ತಿಲ್ಲದೇನೆ ಕೆಲವು ಸಲ ತುಂಬ ಸಲ ನಾವು ಚುಚ್ಕೊಂಡಿರ್ತೀವಿ. ಅದನ್ನ ಅವಾಯ್ಡ್ ಮಾಡ್ಬೇಕು ಅದನ್ನ. ಯಾಕಂದ್ರೆ ಅದನ್ನ ಚುಚ್ಕೊಳ್ಳೋದು ನಮ್ಗೆ ಯಾವಾಗ ಚುಚ್ಕೊಳ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಬಟ್ ರನ್ನಿಂಗ್ ಇದ್ದಾಗ ಸಡನ್ ಒಂದು ಫೋನ್ ಕಾಲ್ ಬಂತು, ಇಲ್ಲ ಏನೋ ಕಸ್ಟಮರ್ ಯಾರು ಇನ್ನೊಬ್ರು ಕರೆದ್ರು, ಸಡನ್ ಆಗಿ ತಿರುಗಿದಾಗ ಟಚ್ ಹಾಗೆ ಆಗುತ್ತೆ. ಗ್ಲೌಸ್ ಇತ್ತು ಅಂದ್ರೆ ಸೇಫ್ ಆಗಿರುತ್ತೆ. ಡೈರೆಕ್ಟ್ ಆಗಿ ಸ್ಕಿನ್ ಒಳಗಡೆ ಇಂಕ್ ಇಳಿಯಲ್ಲ, ಇದ್ರ ಮೇಲ್ ಬೀಳುತ್ತೆ ನಿಮಗೆ. ಆ ಉದ್ದೇಶಕ್ಕೆ ಗ್ಲೌಸ್ ಯೂಸ್ ಮಾಡಬೇಕಾಗತ್ತೆ. ಕೆಲವು ಕಸ್ಟಮರ್ಗಳಿಗೆ, ಕೆಲವು ಸ್ಟುಡಿಯೋಗಳಲ್ಲಿ ಟ್ರಿಮ್ಮರ್ ಯೂಸ್ ಮಾಡ್ತಾರೆ. ಟ್ರಿಮ್ಮರ್ ಯೂಸ್ ಮಾಡೋದ್ರಿಂದ ಎಲ್ಲ ಕಸ್ಟಮರ್ಸ್ ಲೈಕ್ ಮಾಡಲ್ಲ. ಅದಕ್ಕೆ ಯೂಸ್ ಅಂತರೂ ರೇಸರ್ ಯೂಸ್ ಮಾಡಬೇಕಾಗತ್ತೆ. ಸೊ ಇದು ಒಂದ್ಸಲ ಯೂಸ್ ಮಾಡಿ ಬಿಸಾಕುವಂಥದ್ದು. ಇದು ಸೇಫ್ಟಿ, ಮೇನ್ ಸೇಫ್ಟಿ ಆಗಿರುತ್ತೆ. ಅದು ಬಿಟ್ಟರೆ ಇಂಕ್ ಕಪ್ಸ್ ಬರುತ್ತೆ. ಇಂಕ್ ಕಪ್ಸ್ ಅಷ್ಟೇ, ಪ್ಲಾಸ್ಟಿಕ್ ಕಪ್ಸ್. ಇದನ್ನ ಒಂದ್ಸಲ ಯೂಸ್ ಮಾಡಿ ಯೂಸ್ ಅಂತರು, ಮತ್ತೆ ಇನ್ನೊಂದ್ಸಲ ಫ್ರೆಶ್ ಇಂಕ್ ಯೂಸ್ ಮಾಡ್ಬೋದು. ಹೊಸ ಕಸ್ಟಮರ್ಗೆ ಫ್ರೆಶ್ ಇಂಕ್ ಯೂಸ್ ಮಾಡ್ಬೋದು. ಇದು ಸಹ ಚೇಂಜ್ ಮಾಡಬೇಕಾಗತ್ತೆ. ಗ್ರಿಪ್ಪರ್ ಹೇಳಿದೆ ನಿಮಗೆ. ಗ್ರಿಪ್ಪರ್ ಏನಿಗೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಇದು ಅಷ್ಟೇ, ನೀವು ಮಿಷಿನ್ ಪ್ರತಿ ಸಲ ಮುಟ್ತಾನೆ ಇರ್ತೀರ, ಮಿಷಿನಲ್ಲೇ ಕೈ ಮಾಡ್ತಿರ್ತೀರ, ಕೆಳಗಡೆ ಇಡ್ತೀರಾ, ಮತ್ತೆ ತಾಳ್ತೀರಾ. ಇದನ್ನ ಯೂಸ್ ಮಾಡೋದ್ರಿಂದ ಎರಡು ಥರ ಅಡ್ವಾಂಟೇಜ್ ಇರುತ್ತೆ. ಒಂದು, ಗ್ರಿಪ್ ಸಿಗುತ್ತೆ ಮಿಷಿನ್ನು. ಇನ್ನೊಂದು, ಡೈರೆಕ್ಟ್ ಆಗಿ ಮಿಷಿನ್ ಮೇಲ್ಗಡೆ ನಿಮಗೆ ಹಿಂಕು ಕೂರಲ್ಲ, ಯಾವುದೇ ಬ್ಯಾಕ್ಟೀರಿಯಾಸ್ ಕೂರಲ್ಲ, ಸೇಫ್ ಆಗಿ ಯೂಸರ್ ಇರುತ್ತೆ. ನೋಡಿ, ಇದಿಷ್ಟು ಕಂಪಲ್ಸರಿ ಫಾಲೋ ಮಾಡಬೇಕಾಗಿರೋಂಥದ್ದು. ನಮ್ಮ ಸೇಫ್ಟಿ, ಕಸ್ಟಮರ್ ಸೇಫ್ಟಿ, ಇಬ್ರು ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು, ಬಾಡಿ ಪಿಯರ್ಸಿಂಗ್ ಏನೇನು ಟೂಲ್ಸ್ ಯೂಸ್ ಮಾಡ್ತೀವಿ, ಆ ಬಾಡಿ ಪಿಯರ್ಸಿಂಗ್ ಟೂಲ್ಸ್ನ ಯಾವ ಥರ ಹೈಜೀನ್ ಆಗಿರಬೇಕು,
ಪ್ಲಸ್ ಅದನ್ನು ಯಾವ ಥರ ಸ್ಟೆರಿಲೈಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.